ಆದ್ರೆ ನನ್ನ ಹತ್ರ ಇದ್ದಿದ್ದು 10,000 ರೂಪಾಯಿ 2003ನೇ ಇಸ್ವಿಯಲ್ಲಿ ನಾನು ಶುರು ಮಾಡಿದಾಗ. ಅದನ್ನು ಕೂಡ ಯಾರು ಕೊಡ್ಲಿಲ್ಲ, ನನ್ನ ಸೇವಿಂಗ್ಸ್ ಅದು. ನಾನೇನು ಉಳಿತಾಯ ಮಾಡಿದ 10,000 ರೂಪಾಯಿ 2003ನೇ ಇಸ್ವಿಯಲ್ಲಿ, ಅಲ್ಲಿಂದ ನಾನು ಶುರು ಮಾಡಿದ್ದು. ಅಲ್ಲಿಂದ ಇವತ್ತು ಇಲ್ಲಿವರೆಗೂ ಬೆಳೆಯೋದಕ್ಕೆ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಮಾಡಿರುವ ಲಾಭವನ್ನ ಒಳ್ಳೊಳ್ಳೆ ಲಾಂಗ್ ಟರ್ಮ್ ಶೇರ್ಸ್ಗಳಲ್ಲಿ ಹಾಕಿದಾಗ ಮಾತ್ರ ವೆಲ್ತ್ ಕ್ರಿಯೇಷನ್ ಆಗುತ್ತೆ. ಸೊ ಹಾಗಾಗಿ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಮಾಡಬೇಕಾ, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾ? ಇದಕ್ಕೆ ಉತ್ತರ ರಾಧಾಕಿಶನ್ ದಮಾನಿ ಏನು ಹೇಳಿದ್ರು, ರುದ್ರಮೂರ್ತಿ ಏನು ಹೇಳಿದ್ರು, ಹಾಗೂ ನನ್ನ 23 ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಗೆ ಬಂತು ಅದಷ್ಟು ಕೂಡ ನಿಮ್ಗೆ ಹೇಳಿದ್ದೀನಿ. ಹಾಗೂ ತುಂಬ ಚೆನ್ನಾಗಿ ನಮ್ಮ ರಾಕೇಶ್ ಜುಂಜುನವಾಲ ಸರ್, ನಾನು ಪರ್ಸ್ನಲಿ ಒಂದ್ಸಲ ಅವ್ರನ್ನ ಕೇಳಿದೆ, ಸರ್ ಟ್ರೇಡಿಂಗಿಗೂ ಇನ್ವೆಸ್ಟ್ಮೆಂಟ್ಗೂ ಏನು ಡಿಫರೆನ್ಸು ಅಂದರು. ಅವ್ರು ತುಂಬ ಚೆನ್ನಾಗಿ ಹೇಳಿದ್ರು, ಇನ್ವೆಸ್ಟ್ಮೆಂಟ್ ಅನ್ನೋದು ನಿಮ್ಮ ವೈಫ್ ಇದ್ದಂಗೆ, ನಿಮ್ಗೆ ಇಷ್ಟನೋ ಇಲ್ವೋ ಲಾಂಗ್ ಟರ್ಮ್ವರೆಗೂ ನೀವು ಅವ್ರ ಜೊತೆನೇ ಇರಬೇಕು. ಟ್ರೇಡಿಂಗ್ ಅನ್ನೋದು ಗರ್ಲ್ ಫ್ರೆಂಡ್ ಇದ್ದಂಗೆ, ಎಂಟರ್ಟೈನ್ಮೆಂಟ್ ಆದಮೇಲೆ ಅದನ್ನ ಎಕ್ಸಿಟ್ ಮಾಡಬೇಕು ಅಂದರು. ಅಂದರೆ ಎಷ್ಟು ಸಿಂಪಲ್ ಆಗಿ ಅವ್ರು ಹೇಳಿದ್ರು, ಇದನ್ನ ಜೀವನಕ್ಕೆ ಅಳವಡಿಸೋದು ಬೇಡ. ಅವ್ರು ಎಷ್ಟು ಸಿಂಪಲ್ ಆಗಿ ಟ್ರೇಡಿಂಗ್ ಅಂದ್ರೆ ಇನ್ವೆಸ್ಟ್ಮೆಂಟ್ ಅಂದ್ರೇನು ಒಂದಿದೆ ಕೇಳಿದ್ರು. ಸೊ ನಾನೇನು ಹೇಳ್ತೀನಿ, ಟ್ರೇಡಿಂಗ್ ಅನ್ನ ಮಾಡಿ ಬರುವ ಲಾಭವನ್ನ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ವೆಲ್ತ್ ಕ್ರಿಯೇಟ್ ಆಗುತ್ತೆ. ಟ್ರೇಡಿಂಗ್ ಅಲ್ಲಿ ನೀವೇನು ಲಾಭ ಮಾಡ್ತೀರಾ ಅಲ್ವಾ, ಬರೀ ಅಲ್ಲೇ ಮಾಡ್ಕೊಂಡು ಕೂತಿದ್ರೆ ಖಂಡಿತವಾಗ್ಲೂ ಇವ್ರು ಯಾರು ಸಾಹುಕಾರರಾಗಲ್ಲ.